ಕೂಡಲೇ ಅವರು ಕ್ಷಮೆ ಕೇಳಬೇಕು. ಜಾತಿ ಜಾತಿ ಎತ್ಕಟ್ಟಂತ ಕೆಲಸ ಮಾಡಬಾರದು. ಅವರು ನಿನ್ನೆ ಮಾತನಾಡಿರೋದು ತಪ್ಪು. ಇದೇ ಈಶ್ವರಪ್ಪನವರ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಶ್ರೀವತ್ಸ ಅವ್ರನ್ನ ಕಣ್ಮುಚ್ಕೊಂಡು ಕೂತಿದ್ರ. ಅವ್ರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಅವ್ರನ್ನ ಜನ ಶಾಸಕರನ್ನಾಗಿ ಮಾಡಿರೋದು ಜನರ ಹಿತ ಕಾಯಲಿ ಅಂತ. ಅದ್ದುಬುಟ್ಟಿ ಅವರು ಸಮಾಜನ ಎತ್ಕಟ್ಟುವಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಇದು ಕುರುಬ ಸಮುದಾಯದು ಹೋರಾಟ ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಎಸ್ ಟಿ ಸಮುದಾಯಕ್ಕೆ ಸೇರಿಸ್ಬೇಕು ಅಂತೇಳಿ ಭಾಳ ಹಿಂದೆಯಿಂದನೂ ಸಹ ಹೋರಾಟ ಮಾಡ್ಕೊಬಂದಂಥ ಹೋರಾಟ ಇದು. ಹಾಗಾಗಿ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಈಶ್ವರಪ್ಪನವರ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಶ್ರೀವತ್ಸ ಅವ್ರನ್ನ ಕಣ್ಮುಚ್ಕೊಂಡು ಕೂತಿದ್ರ, ಅವತ್ತೇ ಮಾತನಾಡ್ಬೋದಿತ್ತು. ಇವತ್ತು ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದರು. ಶಿಫಾರಸು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಇವತ್ತು ವಾಪಸ್ ಕಳಿಸಿದ್ದಾರೆ. ಅದನ್ನು ಇವತ್ತು ಚರ್ಚೆ ಮಾಡಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತೇಳಿ ನೆನ್ನೆ ಸಭೆ ಕರೆದಂಥದ್ದು. ಅದನ್ನು ಬಿಟ್ಟು ಬೇರೆ ಯಾವುದೇ ಸಮಾಜದ ಅವರ ಹಕ್ಕನ್ನು ಕಿತ್ಕೊಳ್ಳೋಂಥದ್ದಲ್ಲ. ಇವತ್ತೇನಿದೆ ಕುರುಬ ಸಮುದಾಯನೂ ಸಹ ಎಷ್ಟಿಗೆ ಸೇರಿಸಿ, ಜೊತೆಗೆ ಆ ಸಮಾಜಕ್ಕೂ ಅದೇ ಥರ ಸವಲತ್ತು ಸಿಗಬೇಕು. ಈ ಕೊಡೋಂಥ ಮೀಸಲಾತಿ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮೀಸಲಾತಿ ಕೊಟ್ಟು ಸಮದೂಗಿಸ್ಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರ ಹೋರಾಟ ಇರೋದು. ಯಾವುದೇ ಸಮುದಾಯದವ್ರದ ಹಕ್ಕನ್ನು ಕಿತ್ಕೋಬೇಕು ಅಂತೇನೋ ಯಾರ್ದು ಉದ್ದೇಶ ಇಲ್ಲ. ಶ್ರೀವತ್ಸ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅವರು ನಿನ್ನೆ ಮಾತನಾಡಿರೋದು ತಪ್ಪು. ಹಾಗಾಗಿ ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ಜನಪ್ರತಿನಿಧಿ ಆದಂಥವ್ರು ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಈ ಥರ ಹೇಳಿಕೆ ಕೊಡೋಂಥದ್ದಾದರೆ ಅವ್ರ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು HD ಕೋಟೆ ಕ್ಷೇತ್ರಕ್ಕೋಸ್ಕರ ಆ ಕ್ಷೇತ್ರ ಇವರು ಎಸ್ ಟಿ ಸೇರಿಸ್ಬಿಟ್ರೆ ಯತೀಂದ್ರ ಅವರು HD ಕೋಟೆಗೆ ಹೋಗ್ತಾರೆ ಅಂತೇಳಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರವೃತ್ತಿ ಇಲ್ಲ. ಯತೀಂದ್ರ ಅವ್ರಿಗೆ ಆಲ್ರೆಡಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರು ಶಾಸಕರಾಗೋಕ್ಕೆ ಹೋಗಿಲ್ಲ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇನ್ನೂ 5 ವರ್ಷ ಅವ್ರಿಗೆ ಅವಧಿ ಇದೆ. ಜೊತೆಗೆ HD ಕೋಟೆ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಯುವ ನಾಯಕರಿದ್ದಾರೆ, ಅವರು ಆ ಸಮಾಜದ ಮುಂಚೂಣಿ ಘಟಕದ ನಾಯಕರಿದ್ದಾರೆ ಇವತ್ತು ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ. ಹಾಗಾಗಿ ಆ ಕ್ಷೇತ್ರ ಕಿತ್ಕೊಳ್ಳೋಂಥ ಪ್ರವೃತ್ತಿ ಏನಿದ್ರು BJPಲಿದೆ ಹೊರತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಶ್ರೀವತ್ಸ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ. ಮುಂದಿನ ದಿನಗಳು ಈಗಲೇ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಬೇಕು. ಜಾತಿ ಎತ್ಕಟ್ಟಂಥ ಕೆಲಸ ಮಾಡಬಾರ್ದು. ಇವತ್ತೇನು ನಾಯಕ ಸಮುದಾಯ ದಂಗೆ ಹೇಳಬೇಕು ಅನ್ನೋ ಪದ ಅವ್ರು ಬಳಸಿದ್ದಾರೆ. ಆ ಪದಕ್ಕೆ ಅವರು ಕೂಡಲೇ ಕುರುಬ ಸಮುದಾಯ ಆಗ್ಬೋದು, ST ಸಮುದಾಯ ಆಗ್ಬೋದು, ಎಲ್ಲ ಅಣ್ಣ ತಮ್ಮದಿರಂಗೆ ಒಗ್ಗೂಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಕೂಡಲೇ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಅವ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ನಾನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ, ಕೂಡಲೇ ಇವತ್ತೇ ಅವರು ಮಾಧ್ಯಮದ ಮುಖಾಂತರ ಬಂದು ಎರಡೂ ಸಮಾಜದ ಮಧ್ಯ ನಿಂತ್ಕೊಂಡು ಅವ್ರಿಗೆ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಅವ್ರ ಮನೆಗೆ ಮುತ್ತಿಗೆ ಹಾಕೋಂಥ ಕೆಲಸ ಮೈಸೂರು ನಗರದಲ್ಲಿ ಕುರುಬ ಸಮುದಾಯದ ಮುಖಂಡರುಗಳು ಎಲ್ಲರೂ ಒಟ್ಟುಗೂಡಿ ಅವ್ರ ಮನೆಗೆ ಮುತ್ತಿಗೆ ಹಾಕಬೇಕಾಗ್ತದೆ. ಜೊತೆಗೆ ನಾನು ಅವರು ಜಾತ್ಯತೀತ ನಾಯಕ ಆಗಿದ್ದರೆ ಇವತ್ತು ಬ್ರಾಹ್ಮಣ ಸಮಾಜದವ್ರಿಗೆ 3% ಮೀಸಲಾತಿ ಇದ್ದದನ್ನು ಏಕ್ತಮ್ 10% ಕೊಟ್ಟಿದ್ದಾರೆ. ಅವತ್ತು ನೀವು ಹೋರಾಟ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಕೇಳ್ಬೋದಿತ್ತು. ನೀವು ಬಾಯಿ ಮುಚ್ಕೊಂಡು ಸುಮ್ಮನಿದ್ರಿ ಅಂದರೆ ನೀವು ಜಾತಿವಾದಿ. ಇವತ್ತು ಸಿದ್ದರಾಮಯ್ಯನವರು ಜಾತ್ಯತೀತವಾದಿ ನಾಯಕ, ಜಾತಿ ನಾಯಕ ಅಲ್ಲ. ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದು ನಿಲ್ಲಿಸ್ಬೇಕು. ಸಿದ್ದರಾಮಯ್ಯನವರು ಎಲ್ಲ ಜಾತಿಗಳಿಗೆ ಸಮನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಜಾತಿಗಳಿಗೂ ಸವಲತ್ತು ಸಿಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀವು ಕೂಡಲೇ ಶಾಸಕರು, ಜನಪ್ರತಿನಿಧಿ ಆಗಿರೋರು ಕೂಡಲೇ ಕ್ಷಮೆ ಕೇಳಬೇಕು. ಜೊತೆಗೆ ಈ ಕ್ಷೇತ್ರದ ಜನತೆಗೆ, ಈ ಸಮಾಜದ ಜನತೆಗೆ ಕ್ಷಮೆಯನ್ನು ಕೇಳಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಾಗಿದೆ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. 5 ವರ್ಷ ಪೂರ್ಣ ಪ್ರಮಾಣವಾಗಿ ಅವಧಿಯನ್ನು ಮುಗಿಸಿದ್ದಾರೆ. ಮತ್ತೊಮ್ಮೆ 5 ವರ್ಷ ಮುಗಿಸ್ತಾರೆ, 5 ವರ್ಷ ಅವಧಿ ಪೂರ್ಣ ಪ್ರಮಾಣವಾಗಿ ಮುಗಿಸ್ತಾರೆ. ಹಾಗಾಗಿ ಅವರು ಮುಖ್ಯಮಂತ್ರಿಯಾಗಿ ಇರೋದನ್ನು ಸಹಿಸೋಕ್ಕಾಗದೆ ಇವತ್ತು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾಯಿದ್ದಾರೆ. ಈ ಶ್ರೀವತ್ಸ ಅವರು ನಾನು ಮಾಧ್ಯಮದ ಮುಖಾಂತರ ಬಂದು ಮಾತಾಡ್ಬಿಟ್ರೆ, ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಬಿಟ್ರೆ ನನಗೆ ಹೈಕಮಾಂಡಲ್ಲಿ ಏನೋ ಮೇಲ್ಮರೆಗೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ಮಾತನಾಡ್ತಾ ಇರ್ಬೋದು. ಹಾಗಾಗಿ ಅದು ತಪ್ಪು ಭಾವನೆ. ನಿಮ್ಗೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶ್ರೀವತ್ಸ ಅವರು ಆಗಲಿ ಬೇರೆ ಯಾರ ನಾಯಕರಾಗಲಿ ಕ್ಷಮೆ ಕೇಳಬೇಕು ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ.